ಅಪ್ಪ ಅಮ್ಮ ಇಬ್ಬರಿಗೂ ನಮಸ್ತೆ. ಅಪ್ಪ ನಿಮ್ಮ ಹೆಸರು? ಜಯರಾಘವನ್ ಅಂತ. ಅಮ್ಮ ನಿಮ್ಮ ಹೆಸರು? ಪದ್ಮ. ಪದ್ಮ. ಅಪ್ಪ ನಮ್ಮ ಸರಾಕೆರೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರಪ್ಪ. ಯೂಟ್ಯೂಬ್ ನಮ್ಗೆ ಹೇಳ್ತಿದ್ದು. ಯೂಟ್ಯೂಬ್ ನೋಡ್ಕೊಂಡು ಸರಾಕೆರೆ ಬಂದ್ರಿ. ಹೌದು. ಏನು ತೊಂದರೆಯಿಂದ ನೀವು ನಮ್ಮ ಸರಾಕೆರೆಗೆ? ಅಂದರೆ ನನಗೆ ಗ್ಯಾಸ್ಟ್ರಿಕ್ ಇತ್ತು, BP ಇತ್ತು, ಹಾಗೂ ಶುಗರ್ ಇತ್ತು. ಅದಕ್ಕೋಸ್ಕರ ಅದಕ್ಕೋಸ್ಕರ ಬಂದೆ. ಓಕೆಪ್ಪ. ಇವಾಗ BP-ಗೆ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಶುಗರ್ಗೆ, ಇದಕ್ಕೆಲ್ಲ ಬಂದು ಹೊರಗಡೆ ಎಷ್ಟು ಖರ್ಚು ಮಾಡಿದ್ದೀರಪ್ಪ? ಎಲ್ಲೆಲ್ಲಿ ತೋರಿಸ್ಕೊಂಡಿದ್ದೀರಾ ಡಾಕ್ಟರ್ ಹತ್ರ? ಡಾಕ್ಟ್ರುಗಳ ಹತ್ರ ಭಾಳ ಕಡೆ ಹೋಗಿದ್ವಿ, ತೋರಿಸಿದ್ವಿ. ಅದು ಖರ್ಚಿನ ಲೆಕ್ಕ ಇಟ್ಟಿಲ್ಲ. ಎಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಇಟ್ಟಿಲ್ಲ. ಓಕೆಪ್ಪ. ಹೊರಗಡೆ ಅಮೌಂಟ್ ಖರ್ಚು ಮಾಡಿದ್ರು ಕೂಡ ನಿಮ್ಗೆ ತೊಂದರೆ ಬಂದು ಗುಣ ಆಗಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಗುಣ ಆಗಿಲ್ಲ? ಇಲ್ಲ ಇಲ್ಲ. ಓಕೆಪ್ಪ. ಈಗ ಸರಾಕೆರೆಗೆ ಬಂದ್ರಿ, ಬಂದಮೇಲೆ ನನಗೆ ಗ್ಯಾಸ್ಟ್ರಿಕ್ಕು ಗುಣ ಆಗಿದೆ. ಅವಾಗ ಮಾತ್ರೆ ತೊಗೊಳ್ತಾ ಇದೆ, ಮಾತ್ರೆ ತೊಗೊಳ್ತಾ ಇಲ್ಲ ಇವಾಗ. ಓಕೆ, ಸೂಪರ್ ಅಪ್ಪ. ಇವಾಗ ಮಾತ್ರೆ ಸ್ಟಾಪ್ ಮಾಡಿಬಿಟ್ಟಿದ್ರ ಗ್ಯಾಸ್ಟ್ರಿಕ್ಗೆ? ಹೌದು. ಓಕೆ, ಎಷ್ಟು ವರ್ಷದಿಂದ ತಗೊಳ್ತಾ ಇದ್ರಪ್ಪ ಮಾತ್ರೆ? ಕಂಟಿನ್ಯೂಸ್ ಆಗಿರಲಿಲ್ಲ, ಯಾವಾಗ ಮಧ್ಯೆ ತೊಗೊಳ್ತಾ ಇದ್ದೆ. ಸುಮಾರು ಒಂದು 5 ವರ್ಷದಿಂದ ಇತ್ತು ಗ್ಯಾಸ್ಟ್ರಿಕ್ಕು. 5 ವರ್ಷದಿಂದನೂ ಕೂಡ ನೀವು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ? ಓಕೆ. ಸರಾಕೆರೆಗೆ ಬಂದ್ಮೇಲೆ ಇವಾಗ 5 ವರ್ಷದಿಂದ ಟ್ಯಾಬ್ಲೆಟ್ ತಗೊಂಡಿರೋದನ್ನ ಸ್ಟಾಪ್ ಮಾಡಿದ್ದೀರಾ? ಓಕೆಪ್ಪ. ಈಗ ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ. ಶುಗರ್ ಯಾವ ರೀತಿ ಇದೆ? BP ಯಾವ ರೀತಿ? BP ನಾರ್ಮಲ್ ಇದೆ. BP ಒಂದು ಮಾತ್ರೆ ತೊಗೊಳ್ತಾ ಇದ್ದೀನಿ. ಆಮೇಲೆ ಶುಗರ್ಗೆ ದಿವಸ 2 ಮಾತ್ರೆ ತೊಗೊಳ್ತಾ ಇದ್ದೀನಿ. ಓಕೆಪ್ಪ. ಮುಂಚೆ ಸರಾಕೆರೆಗೆ ಬರೋಕ್ಕೆ ಮುಂಚೆ ಎಷ್ಟು ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ? ಒಂದು 6-7 ತೊಗೊಳ್ತಾ ಇದ್ದೆ. 7 ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ. ಓಕೆ. ಸರಾಕೆರೆ ಥೆರಪಿಯಿಂದ ಇವಾಗ 3 ಟ್ಯಾಬ್ಲೆಟಿಗೆ ಬಂದಿದ್ದೀರಾ? 3 ಟ್ಯಾಬ್ಲೆಟ್. ಓಕೆಪ್ಪ, ಒಳ್ಳೆ ವಿಷಯ. ಇವಾಗ ನೀವು ಮನೆಗೆ ಮ್ಯಾಟ್ ತೊಗೊಂಡಿದ್ದೀರಲ್ಲಪ್ಪ? ಹೌದು. ಮನೇಲೂ ಥೆರಪಿ ಮಾಡ್ತಿದ್ದೀರಾ? ಥೆರಪಿ ಮಾಡ್ತೀವಿ. ಓಕೆ. ಈಗ ಅಲ್ಲೇ ಥೆರಪಿ ತೊಗೊಂಡು ನಾರ್ಮಲ್ ಆಗಿತ್ತಲ್ಲಪ್ಪ ನಿಮಗೆ ತೊಂದರೆ, ಮನೆಗೆ ಏನಕ್ಕೆ ತೊಗೊಂಡ್ರಪ್ಪ? ಅದೇ 2 ಸಲ ಥೆರಪಿ ತೊಗೊಳ್ಳೋಣ ಅಂತ ಹೋಲ್ ನೈಟ್ ಥೆರಪಿ ತೊಗೊಳ್ತಾ ಇದ್ದೀವಿ. ಓಕೆ. 2 ಟೈಮ್ಸ್ ಥೆರಪಿ ಮಾಡಬೇಕು, ಹೋಲ್ ನೈಟ್ ಥೆರಪಿ ತೊಗೋಬೇಕು ಅಂತ ತೊಗೊಂಡಿದ್ದೀರಾ? ಓಕೆಪ್ಪ. ಇವಾಗ ನಿಮ್ಗೆ ಇದು ಅಮೌಂಟ್ ಜಾಸ್ತಿ ಆಗಲಿಲ್ವಪ್ಪ? ಜಾಸ್ತಿ ಆಯಿತು. ನೀವೇನು ಕನ್ಸೆಷನ್ ಕೊಡ್ತೀರಾ ಅಂದ್ಕೊಂಡೆ, ಕೊಡಲಿಲ್ಲ. ಓಕೆಪ್ಪ. ಅಮೌಂಟ್ ಜಾಸ್ತಿನೇ ಅನಿಸ್ತು. ಹೊರಗಡೆ ಖರ್ಚು ಮಾಡಿರೋದನ್ನ ಲೆಕ್ಕ ಹಾಕೊಂಡ್ರೆ ಇವಾಗ ಮೆಡಿಸಿನ್ ಕೊಡೋದು ಹಾಗೆ ಕಮ್ಮಿ ಆಯಿತು ಅಂದರೆ ಇದಕ್ಕೆ ಸರಿ ಹೋಗುತ್ತೆ. ಓಕೆಪ್ಪ. ಇವಾಗ ನಿಮ್ಮ ಮೆಡಿಸಿನ್ಗೆ ಖರ್ಚು ಮಾಡೋ ಅಂಥದ್ದನ್ನ ಅಮೌಂಟ್ನ ಲೆಕ್ಕ ಹಾಕೊಂಡ್ರೆ ಇದು ಓಕೆ ಅಂತ ಹೇಳ್ತೀರಾ? ಓಕೆಪ್ಪ. ಇವತ್ತು ಸರಾಕೆರೆ ಥೆರಪಿ ಇರೋದ್ರಿಂದ ಮಾತ್ರೆ ಇಲ್ಲದಂತ ಜೀವನ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಅಲ್ಲಿ ಬರುವಂಥ ಅಪ್ಪ ಅಮ್ಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ತಪ್ಪದೆ ಬನ್ನಿ, ಸರಾಕೆರೆಗೆ ಬನ್ನಿ. ಬೆಳಿಗ್ಗೆ 10 ಗಂಟೆ ಒಳಗೆ ಬನ್ನಿ. ನೀರು ಕೊಡ್ತಾರೆ, ನೀರು ಕೊಡ್ತೀನಿ, ಜೇಲ್ ವಾಟರ್ ಕೊಡ್ತಾರೆ. ಮತ್ತು ರೆಗ್ಯುಲರ್ ಥೆರಪಿ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡಿ. ಓಕೆಪ್ಪ. ಎಲ್ಲರೂ ಬನ್ನಿ, ರೆಗ್ಯುಲರ್ ಥೆರಪಿ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀರಾ? ಓಕೆಪ್ಪ. ಥ್ಯಾಂಕ್ ಯು ಅಪ್ಪ, ಚೆನ್ನಾಗಿ ವಿಷಯಗಳನ್ನ